ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ ಮನೆಯಲ್ಲಿರುವುದು ಸಿಹಿಯಲ್ಲ ಸುಬ್ಬಿ ಎಂಬ ಬಹುದೊಡ್ಡ ಸತ್ಯ ಸೀತಾಗೆ ತಿಳಿದಾಗಿದೆ. ಇನ್ನು ಸಿಹಿಯನ್ನ ಕೊಂದಿದ್ದು ಭಾರ್ಗವಿ ಎಂಬ ನಿಜಾಂಶ ರಿವೀಲ್ ಆಗಬೇಕಿದೆ ಅಷ್ಟೇ. ಇನ್ನೇನು ಕೆಲವೇ ಎಪಿಸೋಡ್ನಲ್ಲಿ ಇದೆಲ್ಲ ಭಾರ್ಗವಿಯ ಕೃತ್ಯ ಎಂಬುದು ಗೊತ್ತಾಗಲಿದೆ. ಮನೆ ಬಿಟ್ಟು ಹೋಗಿದ್ದ ಸೀತಾ ತನ್ನ ಹಳೆಯ ಮನೆಗೆ ತೆರಳಿದ್ದು ರಾಮ್ ಕೂಡ ಅಲ್ಲಿಗೆ ಹೋಗಿ ಸೀತಾಳನ್ನ ಸಮಾಧಾನ ಮಾಡಿ ವಾಪಸ್ ಕರೆತಂದಿದ್ದಾನೆ. ಆದರೆ ಅತ್ತ ಯಾರೂ ಇಲ್ಲ ಎಂಬ ಬೇಜಾರಿನಲ್ಲಿದ್ದ ಸುಬ್ಬಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿದ್ದಾಳೆ. ಸಿಹಿ ಸತ್ತು ಹೋಗಿದ್ದಾಳೆ ಹಾಗೂ ಇಲ್ಲಿರುವುದು ಸುಬ್ಬಿ ಎಂಬುದು ಸೀತಾಳಿಗೆ ಬಿಟ್ಟು ಮತ್ತೆಲ್ಲರಿಗೂ ತಿಳಿದಿತ್ತು. ಸೀತಾಳಿಂದ ಈ ರಹಸ್ಯವನ್ನ ಮರೆಮಾಚಲು ರಾಮ್ ಎಲ್ಲಿಲ್ಲದ ಪ್ರಯತ್ನವನ್ನ ಮಾಡಿದ್ದ. ಆದರೆ ಆ ಒಂದು ಸತ್ಯ ಸೀತಾಗಿ ಗೊತ್ತಾಗಿ ಸಿಹಿಯ ಫೋಟೋ ಹಿಡಿದುಕೊಂಡು ಅಳುತ್ತಾ ಮನೆ ಬಿಟ್ಟು ಹೋಗಿದ್ದಾಳೆ. ರಾಮ್ ಎಲ್ಲೆಡೆ ಸೀತಾಳನ್ನ ಹುಡುಕಿದ್ದಾನೆ. ಬಳಿಕ ಎಲ್ಲಾದರೂ ಸೀತಾ ಮೊದಲಿದ್ದ ಮನೆಗೆ ತೆರಳಿರಬಹುದು ಎಂಬ ಅನುಮಾನ ಮೂಡಿ ಅಲ್ಲಿದ್ದ ಅಜ್ಜನಿಗೆ ಕಾಲ್ ಮಾಡಿದ್ದಾನೆ. ಆಗ ಅಜ್ಜ, ಸೀತಾ ಇಲ್ಲಿ ಬಂದಿದ್ದಾಳೆ, ಆದ್ರೆ ನಮ್ಮ ಮನೆಯಲ್ಲಿಲ್ಲ. ಅವಳ ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕೂತಿದ್ದಾಳೆ, ಡೋರ್ ತೆಗಿತಿಲ್ಲ ಎಂದಿದ್ದಾರೆ. ರಾಮ್ ಅಲ್ಲಿಗೆ ಬಂದು ಸಮಾಧಾನ ಮಾಡಿ ಊಟ ಮಾಡಿಸಿದ್ದಾನೆ. ಬಳಿಕ ಇವತ್ತು ರಾತ್ರಿ ಇಲ್ಲೇ ಇರುವ, ನಾಳೆ ಬೆಳಗ್ಗೆ ಹೋಗೋಣ ಎಂದಿದ್ದಾನೆ. ಅತ್ತ ಸುಬ್ಬಿ ಅಶೋಕ ಹಾಗೂ ಪ್ರಿಯಾ ಜೊತೆ ಮಲಗಿದ್ದಾಳೆ. ಆದ್ರೆ ಇವರಿಬ್ಬರು ಮಲಗಿದ ಬಳಿಕ ಸುಬ್ಬಿ ಮನೆ ಬಿಟ್ಟು ಹೋಗಿದ್ದಾಳೆ. ಸೀತಮ್ಮ ನನ್ನ ಪ್ರೀತಿ ಮಾಡಲ್ಲ ಅಂದ್ರೆ ನಾನಿಲ್ಲಿರಬಾರ್ದು. ನಾನು ಈ ಮನೆಗೆ ಸಿಹಿ ಅಂತ ಸುಳ್ಳು ಹೇಳಿಕೊಂಡು ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ನು ನಾನಿಲ್ಲಿರಬಾರದು ಎಂದು ಮನೆಯಿಂದ ಹೊರ ಹೋಗಿದ್ದಾಳೆ. ಮರುದಿನ ಖುಷಿಯಲ್ಲಿ ಸೀತಾ ಮತ್ತು ರಾಮ್ ಮನೆಗೆ ಬಂದಿದ್ದಾರೆ. ಅಶೋಕ ಸುಬ್ಬಿ ಎಲ್ಲೂ ಕಾಣಿಸ್ತಿಲ್ಲ ಎಂದು ಹೇಳಿದ್ದಾನೆ. ಇದರಿಂದ ಸೀತಾ ಟೆನ್ಷನ್ ಆಗಿದ್ದಾಳೆ. ನನ್ನ ಸುಬ್ಬಿ ನನಗೆ ಬೇಕು, ಅವಳಿಗೆ ಏನೂ ಅನಾಹುತ ಆಗಬಾರದು ಎಂದು ಹೇಳಿದ್ದಾಳೆ. ಬಳಿಕ ಸುಬ್ಬಿಯನ್ನು ಹುಡುಕಲು ಬೀದಿ ಬೀದಿ ಅಲೆದಿದ್ದಾರೆ. ಆದ್ರೆ ಸುಬ್ಬಿ ಮಾತ್ರ ಸಿಕ್ಕಿಲ್ಲ. ಸದ್ಯ ಸುಬ್ಬಿ ಎಲ್ಲಿ ಹೋಗಿದ್ದಾಳೆ ಎಂಬುದು ಕುತೂಹಲವನ್ನ ಕೆರಳಿಸಿದೆ. ಅಲ್ಲದೆ ಅತ್ತ ಭಾರ್ಗವಿ ಇನ್ನೇನು ಮಾಡುತ್ತಾಳೆ ಎಂಬುದನ್ನ ನೋಡಬೇಕಿದೆ.